ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ಇನ್ನು 6 days ಆಗಿಲ್ಲ, ಆಗಲೇ 1 million ವ್ಯೂಸ್ ಆಗಿದೆ. ಸೊ ಅದೇ ಹೇಳುತ್ತೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ. ಅಲ್ಲಿರೋ ಕಮೆಂಟ್ಸ್ ಇರ್ಬೋದು, ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು, ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು, ಇಂಟರ್ವ್ಯೂ ಇತ್ತು. ಅವ್ರುಗಳು ಹೇಳ್ತಾ ಇದ್ದಾರೆ, ಒಂದು ರೂಮಲ್ಲಿ ದೊಡ್ಡ ಸ್ಕ್ರೀನ್ನಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ಲರೂ ನೋಡಿದ್ರಂತೆ. ಅಂದರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅವರು ಕೂಡ Feb 7th ಬರಬೇಕಾಗಿತ್ತು, Feb 28ಗೆ ಹೋದರು. ನಮ್ಮ ಸಿನಿಮಾ ಏನಾದರೂ ಟ್ರೇಲರ್ ನೋಡಿ ಭಯಪಟ್ರ ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ. ಅದರ ಆಚೆಗೆ ಯಾರೇ ಟ್ರೇಲರ್ನ ನೋಡಲಿ ಅದ್ಭುತವಾಗಿದೆ, ಅದ್ಭುತವಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ಟರ್ನ್ಸ್ ಇದೆ, ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ದರು. ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಕರೆಗೆ ಹೋಗೋಟ್ಟು ಬಂದಿದ್ದಕ್ಕೆ, ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ಯಾವ ಥಾಟು ಇರಲಿಲ್ಲ ಸಿನಿಮಾ ಮಾಡೋದು. ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗಬೇಕು ಅಂತ ಬರೆದಿತ್ತು ಅನಿಸುತ್ತೆ. ಚಯನ್ ಶೆಟ್ಟಿ ಸರ್ಗೆ, ಕುಲ್ದೀಪ್ ಸರ್ಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರು ತುಳು ಸ್ಟಾರ್, ಡೈರೆಕ್ಟರ್ ಕೂಡ ಹೌದು. ಅವರು ಸರ್ಕಸನ್ನು ಹಿಟ್ ಮಾಡಿದ್ದಾರೆ, ತುಳುನಲ್ಲಿ ದಾಖಲೆ ಮಾಡಿದ್ದಾರೆ. ಈಗ ಜೈ ಅನ್ನೋ ಸಿನಿಮಾಗೆ ಸುನೀಲ್ ಶೆಟ್ಟಿ ಅವ್ರನ್ನ ಕರೆಸ್ತಾ ಇದ್ದಾರೆ, ಅಂದರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ, ಅವ್ರ ಜೊತೆಗೆ ಲಾಂಚ್ ಆಗ್ತಾ ಇರೋದು. ಮತ್ತು ಅವರು ಅವಕಾಶ ಮಾಡಿಕೊಡೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು, ದೀಪಕ್ ರೈ ಸರ್ ಇರ್ಬೋದು, ಮಠ ಸರ್ ಇರ್ಬೋದು, ಪ್ರಕಾಶ್ ತುಮ್ಮಿನಾಡು, ಅಂದರೆ ಅವರೆಲ್ಲ ಪ್ರೂವ್ಡ್ ಆರ್ಟಿಸ್ಟ್. ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಟ್ರೇಲರ್ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗಬೇಕು. Feb 7th ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.